ಇದೆ ಅಂತ ಹೇಳಿದ್ದೀರಾ. ಯಾವ ರೀತಿ ಇದೆ ಮತ್ತೆ ಯಾವ ರೀತಿ ಕ್ರಮ ತಗೊಂಡಿದ್ದೀರಾ ಅದಕ್ಕೆ? ನೋಡಿ, ನಾನು ದೂರು ದಾಖಲು ಮಾಡ್ತಾ ಇದ್ದಂಗೆ ನನ್ನ ಮೇಲೆ ಫಾಲ್ಸ್ FIR ಮಾಡಿದ್ರು ಪೊಲೀಸವರು. SJ ಪಾರ್ಕ್ ಪೊಲೀಸ್ ಸ್ಟೇಷನಿಂದ ಸಬ್ ಇನ್ಸ್ಪೆಕ್ಟ್ರು ಫಸ್ಟ್ ಏನು ಒಂದು ನೋಟಿಸ್ ಕೊಡ್ತಾರೆ ನನಗೆ. ಆ ನೋಟಿಸ್ಗೆ ನಾನು ನಾನೇ ಅವ್ರ ನಂಬರ್ ತೊಗೊಂಡು, ನನಗೆ ಫೋನು ಮಾಡಲ್ಲ, ನಾನೇ ಫೋನ್ ಮಾಡ್ತೀನಿ. ಯಾಕಂದರೆ ನಾನು ಏನೂ ಮಾಡಿಲ್ಲ. ನಾನು ಫೋನ್ ಮಾಡಿ ಹೇಳ್ತೀನಿ, ಸರ್ ನಾನೇ ರೇವತಿ ರಾಜು, ನನ್ನ ವಿರುದ್ಧ ಏನೋ ನೋಟಿಸ್ ಕೊಟ್ಟಿದ್ದೀರಾ, ನಾನು ಬಂದು ಅಟೆಂಡ್ ಆಗ್ತೀನಿ, ನನಗೆ 3 ಜಿಲ್ಲೆಗಳಲ್ಲಿ ಜವಾಬ್ದಾರಿ ಇದೆ, ಇದು ಏನು ಮೀಸಲಾತಿ ದುರುಪಯೋಗ ಆಗ್ತಾ ಇರೋದ್ರ ಬಗ್ಗೆ ಕಾರ್ಯಕ್ರಮಗಳು ಚಿಂತನ ಮಂಥನ ಸಭೆ ನಾನೇ ಮೇಯ್ನ್ ಇದ್ದೀನಿ, ಮಾಡ್ತಾ ಇದ್ದೀವಿ, ಸೋಮವಾರದವರೆಗೆ ಅವಕಾಶ ಕೊಡಿ, ನಾನು ಬರ್ತೀನಿ, ಇಲ್ಲ ನಿಮ್ಮ ಮೇಲ್ ID ಕೊಡಿ, ನಾನು ಅವರಿಗೆ ಮೇಲ್ ಹಾಕ್ತೀನಿ, ನಾನು ಬಂದು ಕೋಆಪ್ರೇಟ್ ಮಾಡ್ತೀನಿ, ಏನೇ ಸುಳ್ಳೋ ನಿಜಾನೋ ನಿಮ್ಮ ದೂರ ಆಗಿದೆ, ನಾನು ಬರ್ತೀನಿ ಅಂತ ಹೇಳಿದ್ದೀನಿ. ಅದಕ್ಕೆ ಅವರು ಸರಿ ಪರವಾಗಿಲ್ಲ ಮೇಡಮ್, ನೀವು ಫೋನ್ ಮಾಡಿದ್ದೀರಲ್ಲ ಬನ್ನಿ ಅಂತ ಹೇಳ್ತಾರೆ. ಅದಾದಮೇಲೆ ನಾನು ಸೋಮವಾರ ಬರಬೇಕಿತ್ತು, ಶುಕ್ರವಾರನೇ ಮನೆ ಹತ್ರ ಬರ್ತಾರೆ 4-5 ಜನ ಯೂನಿಫಾರ್ಮಲ್ಲಿ ಪೊಲೀಸವ್ರು ಬಂದು ನಮ್ಮ ಅಲ್ಲಿ ಸೆಕ್ಯೂರಿಟಿನ ಎದುರಿಸ್ಕೊಂಡು ಅಲ್ಲೆಲ್ಲ ಬಂದು ನಮ್ಮ ಫ್ಯಾಮಿಲಿಲಿ ಮಕ್ಕಳು ಮನೆಯವರು ಎಲ್ಲರನ್ನೂ ಎದುರಿಸಿ ಎಕ್ಸ್ಟಾರ್ಷನ್ ಮತ್ತು ಅಟೆಂಪ್ಟ್ ಟು ಮರ್ಡರ್ ಇದರಲ್ಲಿ ಅವ್ರ ಮೇಲೆ ಕೇಸ್ ಇದೆ, ಅವ್ರನ್ನ ಮನೆ ಒಳಗಡೆ ಇದ್ದಾರೆ, ಅವ್ರನ್ನ ಹೊರಗಡೆ ಕರೀರಿ. ನಾನು ಹೊರಗಡೆ ಇದ್ದೀನಿ, ನಾನು ಗುಲ್ಬರ್ಗ, ಬಿಜಾಪುರ, ಚಿತ್ರದುರ್ಗ ಇದ್ದೀನಿ, ಇಲ್ಲ ಅವ್ರು ಒಳಗಡೆನೇ ಇದ್ದಾರೆ, ಕರೀರಿ ಅಂತ ಅಲ್ಲಿ ಗಲಾಟೆ. ಕೊನೆಗೆ ಅವರಿಲ್ಲ ಅಂತಂದಾಗ ಮತ್ತೆ ಹೋಗಿದ್ದಾರೆ. ಅದಾದಮೇಲೆ ಮತ್ತೆ ಇನ್ನೊಂದು ಸಾರಿ ಸೋಮವಾರ ಬರ್ತೀನಿ ಅಂತ ಹೇಳಿದ್ದೀನಿ. ಸೋಮವಾರ ನಾನು 6 ಗಂಟೆಗೆ ಸ್ಟೇಷನ್ ಪೊಲೀಸವ್ರು ಸಿಗ್ತಾರೆ. 6 ಗಂಟೆಗೆ ಹೋಗಿದ್ದೀನಿ, ನಾನು ಅಲ್ಲಿ ಹೋಗಿದ್ದೀನಿ, ಮತ್ತೆ ಮನೆ ಹತ್ರ ಹೋಗಿ ಅಲ್ಲಿ ಗಲಾಟೆ, ಸೆಕ್ಯೂರಿಟಿ ಮತ್ತು ನಮ್ಮ ಓನರ್ಸ್ ಅಸೋಸಿಯೇಷನ್ ಅವ್ರನ್ನ ಕರೆಸಿ ಅವ್ರ ಹತ್ರ ಗಲಾಟೆ. ಹಿಂಗೆ ಇವರು ಎಕ್ಸ್ಟಾರ್ಷನ್ ಮಾಡ್ತಾರೆ, ಇವ್ರ ಮೇಲೆ ದೂರು ದಾಖಲಾಗಿದೆ, ಹಿಂಗೆ ಅಲ್ಲಿ ಡಿಫೇಮ್ ಮಾಡಿರೋದು. ಜೊತೆಗೆ ಎಲ್ಲಿ ನಾವು ಕಾರಲ್ಲಿ ಎಲ್ಲೂ ಓಡಾಡಿದ್ರೂ ವಾಕ್ ಮಾಡೋಂಗಿಲ್ಲ, ಅಲ್ಲೆಲ್ಲ ಇಲ್ಲೂ ನೋಡಿದೆ, ಇಲ್ಲೂ ಎಲ್ಲ ಒಂದು ಸ್ವಲ್ಪ ಇದು ಮಾಡೋವಂಥದ್ದು, ಬೆದರಿಕೆ ಹಾಕುವಂಥದ್ದು, ಹೆದರಿಸುವಂಥದ್ದು, ಕಾರ್ಗೆ ಇದು ಮಾಡೋಕ್ಕೆ ಬರೋವಂಥದ್ದು, ಇದೆಲ್ಲ ನಡೀತಾ ಇದೆ. ಬಾಗಿಲು ತಟ್ಟೋವಂಥದ್ದು ಎಲ್ಲವೂ ನಡೀತಾ ಇದೆ. ಅದ್ರ ಜೊತೆಗೆ ಡೆಲ್ಲಿಗೆ ಹೋಗಿ ನಾನು 8 ವರ್ಷ ಆಗಿದೆ. ಈ ಮಂದೀಪ್ ಯಾದವ್ ಯಾರು ಇವ್ರ ಮನೆ ಅಡ್ರೆಸ್ ಇವ್ರ ತಾಯಿ ಆಸ್ತಿನಲ್ಲಿ GST ಮಾಡಿಕೊಂಡು ರಿಪ್ಪಲ್ ಎಫೆಕ್ಟ್ ಪ್ರೈವೇಟ್ ಲಿಮಿಟೆಡ್ ಕಂಪ್ನಿ ಅಂತ ಮಾಡಿಕೊಂಡು ಸ್ಕ್ಯಾಮ್ ಮಾಡ್ತಾ ಇದ್ದಾರೆ. ಆ ವ್ಯಕ್ತಿ ವಿರುದ್ಧ ನಾನು ದೂರು ಹಾಕಿದ್ದಕ್ಕೆ ಡೆಲ್ಲಿ ನನಗೆ ರಾಜೇಂದ್ರ ನಗರ ಪೊಲೀಸ್ ಸ್ಟೇಷನ್ನಿಂದ ಡಬಲ್ ಸ್ಟಾರು ಅಂತ ಹೇಳ್ಕೊಂಡು ಒಬ್ಬರು ಫೋನ್ ಮಾಡ್ತಾರೆ, ವಾಟ್ಸಪ್ ಕಾಲ್ ಮಾಡ್ತಾರೆ ನನಗೆ. ನಾನು ಕೇಳ್ತೀನಿ, ನೀವು ಇನ್ಸ್ಪೆಕ್ಟರ್ ಆದಮೇಲೆ ವಾಟ್ಸಪ್ ಕಾಲ್ ಯಾಕೆ ಮಾಡ್ತೀರಾ ಅಂತ. ಇಲ್ಲ, ಅವರು ನನಗೆ 6 ಗಂಟೆ ಮೇಲೆ ವಾಟ್ಸಪ್ ಕಾಲ್ ಮಾಡ್ತಾರೆ, ಬೆದರಿಕೆ ಹಾಕುವಂಥದ್ದು, ನೀವು ಇಲ್ಲಿಗೆ ಬರಲೇಬೇಕು, ನಿಮ್ಮ ಮೇಲೆ ದೂರ ಆಗಿದೆ, ನನ್ನ ದೂರ ಕಳಿಸಿ ನೀವು ಅಂತ ಹೇಳಿದ್ರೆ ಯಾವುದೋ ಆನ್ಲೈನಲ್ಲಿ ಯಾವುದೋ ಒಂದು ಕಳಿಸ್ತಾರೆ, ಅದರಲ್ಲಿ ಏನೂ ಇರೋದಿಲ್ಲ. ನಾನು ಹೇಳ್ತೀನಿ, ನೀವು ನನಗೆ ಫಿಸಿಕಲ್ ಕಾಪಿ ಕಳಿಸಿ, ನಾನು ಬರ್ತೀನಿ. ನೀವು ಬಂದಿಲ್ಲ ಅಂದರೆ ನಾನು ಎಕ್ಸ್ಪರ್ಟಿ ಇದು ಮಾಡಿಬಿಟ್ಟು ನಾನು FIR ಮಾಡಬೇಕಾಗತ್ತೆ, ಹಂಗೆ ಮಾಡಬೇಕಾಗತ್ತೆ, ನೀವು ಬರಲೇಬೇಕು ಟೆಲಿಕಾಸ್ಟು ಅಂತ ಫುಲ್ ಗಲಾಟೆ. ಕಂಟಿನ್ಯೂ ಫೋನು ಅವ್ರದ್ದು ಅದೆಲ್ಲವೂ ಇದೆ. ಅದಾದಮೇಲೆ ನಾನು ನಾರ್ಮಲ್ ಕಾಲ್ ಮಾಡಿ ನಾನು ಮಾಡ್ತೀನಿ, ಬೇಕಂತಲೇ ಏನಾದ್ರು ರೆಕಾರ್ಡಿಂಗ್ ಹಾಕ್ಕೊಂಡು ನಾನು ನಾರ್ಮಲ್ ಕಾಲ್ ಮಾಡಿ ಅದನ್ನು ನಾನು ಎವಿಡೆನ್ಸ್ ಇಟ್ಕೊಂಡಿದ್ದೀನಿ. ಅವ್ರು ಮಾಡಿರೋ ವಾಟ್ಸಪ್ ಕಾಲ್ಗಳದೆಲ್ಲ ಇಟ್ಕೊಂಡಿದ್ದೀನಿ. ಇವರ ಉದ್ದೇಶ ಮತ್ತು ಇವಾಗ ರಿಯಲ್ ಪೊಲೀಸ್ ಅವರಾಗಿದ್ದರೆ ಇಷ್ಟೊತ್ತಿಗೆ ಬರಬೇಕಿತ್ತಲ್ಲ, ನನ್ನ ಫಾಲ್ಸೋ ಸುಳಿನೋ FIR ಆಗಬೇಕಿತ್ತಲ್ಲ. ನಾನು ಎಲ್ಲಿ ಬೆದರಿಕೆ ಹಾಕಿದ ಮೇಲೆ ಮತ್ತೆ ತಿರುಗಿಸಿ ನಾನು ಅವರಿಗೆ ನೀವು ಫಿಸಿಕಲ್ ಕಾಪಿ ತೊಗೊಂಬನ್ನಿ, ನಾನು ಬರ್ತೀನಿ ಅಂತ ಹೇಳಿದಾಗ ಮತ್ತೆ ಕಾಲ್ ಬರಲಿಲ್ಲ. ಅದಕ್ಕೆ ಸಂಬಂಧಪಟ್ಟ ಎಲ್ಲ ದಾಖಲೆ ಇದೆ. ಅವ್ರಿಗೆ ನನ್ನ ಡೆಲ್ಲಿಗೆ ಬೇರೆ ಕಡೆ ಎಲ್ಲ ಕರೆಸಿ ಏನೋ ಒಂದು ಮಾಡಬೇಕು ಅನ್ನೋದು ಎಲ್ಲ ಷಡ್ಯಂತ್ರ ನಡೀತಾ ಇದೆ. ಸೊ ಅದಾದಮೇಲೆ SJ ಪಾರ್ಕ್ ಪೊಲೀಸವರು ಮತ್ತೆ ನಾನು ಹೋಗಿ ಅಲ್ಲೆಲ್ಲ ಸ್ಟೇಟ್ಮೆಂಟ್ ಎಲ್ಲ ಮಾಡಿ ಬಂದು ಬೇಲೆಲ್ಲ ಆಗಿದೆ, ಇಂಟ್ರೀಮ್ ಪ್ರೊಡಕ್ಷನ್ ಇದೆ, ಎಲ್ಲ ಆದಮೇಲೂ ಮತ್ತೆ ನನ್ನನ್ನು ಏನೋ ಸಣ್ಣ ಪ್ರೊಸೀಜರ್ ಇದೆ ಮೇಡಮ್ ಅಂತ ಕರೆಸ್ಬಿಟ್ಟು ನನ್ನ ಹಿಂದೆ ಇಲ್ಲಿಗಲ್ ಎಲಿಮೆಂಟ್ಸ್ಗಳನ್ನ ನಿಲ್ಲಿಸ್ಬಿಟ್ಟು ಫೋನ್ ಕಿತ್ಕೊಳ್ಳೋಕೆ ಬರ್ತಾ ಇದ್ದಾರೆ. ಅಲ್ಲಿ ಗಲಾಟೆ ಮಾಡ್ಕೊಂಡು ಇನ್ನೂ 10 FIR ಹಾಕೋ, ಫೋನ್ ಯಾವುದೇ ಕಾರಣಕ್ಕೂ ಕೊಡಲ್ಲ, ನನ್ನ ಫೋನಲ್ಲಿ ಎವಿಡೆನ್ಸ್ ಇದೆ, ಎವಿಡೆನ್ಸ್ ಟ್ಯಾಂಪರ್ ಮಾಡ್ಲಿಕ್ಕೆ ನೀವು ಟ್ರೈ ಮಾಡ್ತಾ ಇದ್ದೀರಾ, FIR ಹಾಕ್ಕೊಳ್ಳಿ, ನಾನು ಅರೆಸ್ಟ್ ಆಗೋಕ್ಕೂ ರೆಡಿ, ಪ್ರೆಸ್ ಮೀಟ್ ನೀವು ಎಳ್ಕೊಂಡು ಹೋಗುವಾಗಲೇ ನಾನು ಮಾಡ್ಕೊಂಡು ಹೋಗ್ತೀನಿ, ಏನು ಬೇಕಾನ ಮಾಡ್ಕೊಳ್ಳಿ, ನಾನು ಹೆದರಲ್ಲ ಅಂತೇಳಿ ಅಲ್ಲಿಂದ ಎದ್ದು ಹೊರಗಡೆ ಬಂದೆ ನಾನು. ಅದಾದಮೇಲೆ ಅರ್ಜೆಂಟ್ ಪ್ರೆಸ್ ಮೀಟನ್ನು ನಾನು ಕಾಲ್ಫರ್ ಮಾಡ್ಕೊಂಡಿದ್ದು. ಹಾಗಾಗಿ ಸಂಪೂರ್ಣ ದಾಖಲಾತಿ ಇಷ್ಟಿದೆ, ಎತ್ಕೊಂಬರ್ಲಿಕ್ಕೆ ಆಗಲಿಲ್ಲ, ಸಮಯ ಸಿಗಲಿಲ್ಲ, ಅಭಾವ ಇತ್ತು ನನಗೆ. ಹಾಗಾಗಿ ನೆಕ್ಸ್ಟ್ ಇದರಲ್ಲಿ ನಾನು ಎಂಟೈರ್ ಡಾಕ್ಯುಮೆಂಟ್ ರಿಲೀಸ್ ಮಾಡ್ತೀನಿ. ಈಗ ಇರೋ ಟೈಮ್ನಲ್ಲಿ ನಾನು ಇದು ಮಾಡಿಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ಯಾವುದೇ ಕ್ರಮ ತಗೊಂಡಿಲ್ಲ. ಅಂದರೆ ಮುಂದಿನ ನಿಮ್ಮ ಯಾವ ರೀತಿ ಹೋರಾಟ? ಅಲ್ಲ, ಉಗ್ರವಾದ ಹೋರಾಟ ರಾಜ್ಯಾದ್ಯಂತ ನಾವು ಅಲ್ಲಿಂದ ಬೇರೆ ಡಿಸ್ಟ್ರಿಕ್ಗಳಿಂದ ಇವಾಗ ರಾಜ್ಯಪಾಲರಿಗೆ ಅಪ್ರೋಚ್ ಮಾಡಿ ಇದನ್ನು ಮೆಮೊರಾಂಡಮ್ ಕೊಡುವಂಥ ಕೆಲಸ ಆಗುತ್ತೆ. ಅಲ್ಲಿಂದ ಪಾದಯಾತ್ರೆಗಳಾಗುತ್ತೆ. ಅದಾದಮೇಲೆ ವಿಧಾನಸೌಧ ಚಲೋ ಕೆಲಸನೂ ವಿಧಾನಸೌಧ ಮುತ್ತಿಗೆನೂ ಆಗುತ್ತೆ. ಮತ್ತು CBI ಅವರಿಗೆ ವಹಿಸಬೇಕು ಅಂತ ಎಲ್ಲ ರೀತಿಯಲ್ಲೂ ಆಲ್ರೆಡಿ ಎಲ್ಲವೂ ಮಾತುಕತೆ ನಡೀತಾ ಇದೆ ಮೇಡಮ್. ಥ್ಯಾಂಕ್ ಯು. ನಿಮ್ಮ ಹೋರಾಟಕ್ಕೆ ಜಯ ಸಿಗಲಿ. ಥ್ಯಾಂಕ್ ಯು.